ನಮ್ಮ ಅಪಾರ್ಟ್ಮೆಂಟ್ದಾಗ ಒಂದು ಸೈಟ್ ತೊಗೊಂಡಿವ್ರಿ ನಾವು. ಅದಕ್ಕೋಸ್ಕರ ನಮ್ಮದು ಲೋನ್ ಸ್ಯಾಂಕ್ಷನ್ ಆಗಬೇಕಾಗಿತ್ತು ರೀ. ನಮ್ಮ ಯಜಮಾನ್ ಹೆಸರು ಲೋನ್ ಅಪ್ಲೋಡ್ ಆಗಬೇಕಾಗಿತ್ತು ರೀ. ಆದ್ರೆ ನಮ್ಮ ಯಜಮಾನ್ರು ಏನು ಮಾಡಿದಾರೆ ರೀ, ಬೇರೆಯವ್ರಿಗೆ ಒಂದು ಹಿಂಗೆ ಅವ್ರ ಮಸಿ ಮಗ್ರಿ ಹಿಂಗೆ ಜಾಮೀನು ಆಗಿದಾರೆ ರೀ. ಮನೆ ಮೇಲೆ ರೊಕ್ಕ ತಿಗಟ್ನ್ಯಾಗ ರೀ ಜಾಮೀನು ಆಗಿದಾರೆ ರೀ ಅಂತ. ಅದರಿಂದ ಇವ್ರಿಗೆ ಲೋನ್ ಅಪ್ಲೋಡ್ ಆಗಕ್ಕೆ ಇವ್ರಿಗೆ ತೊಂದರೆ ಆಗ್ತೈತಿ. ಯಾವ ಥರ ಅವ್ರು ಅಡ್ಡಾಕತ್ತಾರೆ ರೀ. ಇದ್ರ ಸಿಬಿಲ್ ಸ್ಕೋರ್ ಕಡಿಮೆ ತೋರಿಸ್ತಂದ್ರೆ ಲೋನ್ ಅಪ್ಲೋಡ್ ಆಗಂಗಿರುತ್ತೆ ರೀ. ಅದು ಕಡಿಮೆ ತೋರಿಸೈತಿ ಯಾವತ್ತಂದ್ರೆ ಅವ್ರು ಹೆದರಾಕತ್ತಾರೆ ಅಂತ ಹೆದರಾಕತ್ತಾರೆ ರೀ. ಅವ್ರ ಜಾಮೀನು ಏನು ಆಗಿದಾರಲ್ರಿ ಬೇರೆದವ್ರಿಗೆ, ಆ ಮನುಷ್ಯರಿಗೆ 5 ತಿಂಗಳ ಹಿಂದೆ ಇವ್ರು ಜಾಮೀನು ಆಗಿದಾರೆ ಅವ್ರಿಗೆ. ಮತ್ತು ಆ ಮನುಷ್ಯರಿಗೆ ಆಕ್ಸಿಡೆಂಟ್ 20 ದಿವಸ ಹಿಂದೆ ಆಕ್ಸಿಡೆಂಟ್ ಆಗಿ ಆ ಮನುಷ್ಯ ತಿರ್ಕೊಂಡ್ರಿ. ಮತ್ತು ಇವ್ರು ನಮ್ಮ ಯಜಮಾನ್ರೆ ಹೆದರಾಕತ್ತಾರೆ ರೀ. ಅವ್ರು ಜಾಮೀನು ಆಗಿದೆ ನಾನು ಮತ್ತು ಹಿಂಗೆ ತಿರ್ಕೊಂಡ್ರು ನನ್ನ ಲೋನ್ ಅಪ್ಲೋಡ್ ಆಗ್ತೈತಿಲ್ಲ 30 ಲಕ್ಷ ರೂಪಾಯಿ ಅಂತಂದು ಇವ್ರು ಅಂದಾಕತ್ತಾರೆ. ಅಂಚಿ ನಾ ಬ್ರದರ್ಗಳಿಗೆ ಕಾಲ್ ಮಾಡಿ ಹೇಳು ಮತ್ತು ಲೋನ್ ಅಪ್ಲೋಡ್ ಆಗೋ ಪ್ರೇಯರ್ ಮಾಡ್ತಂದು ಹೇಳ್ತಂದು ಅವ್ರು ಹೆದರಾಕತ್ತಾರೆ ರೀ ಅಂತ. ನಾ ಬ್ರದರ್ಗಳಿಗೆ ಕಾಲ್ ಮಾಡಿಲ್ಲ ಮಾತಾಡಿದ್ರಿ. ಮತ್ತು ಬ್ರದರ್ ಪ್ರೇಯರ್ಲೇ ಇವ್ರ ಬ್ರದರ್ ಶುಕ್ರವಾರ ನಮ್ಮ ಮನೆ ಪ್ರೇಯರ್ಗೆ ಬರೋರಿದ್ರಲ್ರಿ, ಅದೇ ದಿವಸ ಅದು ಲೋನ್ ಅಪ್ಲೋಡ್ ಆಗಿತ್ತಂದು ನಮ್ಮ ಯಜಮಾನ್ರ ಮೊಬೈಲ್ಗೆ ಮೆಸೇಜ್ ಬರ್ತೀರಿ, ಬ್ರದರ್ ಪ್ರೇಯರ್ಲೇ ಲೋನ್ ಅಪ್ಲೋಡ್ ಆಗೈತೆ.